ಸಂತೋಷ. ಈಗಾಗಲೇ ನಮ್ಮ ಕ್ಯಾಸಿಯೋ ಮಾಸ್ತರ್ ಆಗಿರುವಂತಹ ಪ್ರಕಾಶ್ ಅವರು ತಮಗ ವಚನಾಮೃತದೊಳಗೆ ತಿಳಿಸಿದ್ರಲ್ಲ. ಏನು ಹೇಳಿದ್ರು? ಉಳ್ಳವರು ಶಿವಾಲಯ ಮಾಡುವರಯ್ಯ, ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನು ಏನು ಮಾಡಲಿ ಕಡು ಬಡವನಯ್ಯ. ಯಾರು ಹೇಳಿದಾರಿ ಮಾತ? ಅನ್ನ ಬಸವಣ್ಣ, ಜಗಜ್ಯೋತಿ ಬಸವಣ್ಣ, ವಿಶ್ವಗುರು ಬಸವಣ್ಣ, ಶ್ರೀ ಗುರು ಬಸವಣ್ಣ ಎಷ್ಟಂತ ಕರೆದರು. ಎಲ್ಲ ಅವನೇ ಕರೆ, ನಾಮ ಎಷ್ಟು ಬಂದು ಹಾಗೆ ಹೇಳ್ತಾ ಇದ್ದಾರೆ ಅವರು. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಕಡು ಬಡವನಯ್ಯ. ಎನ್ನ ಕಾಲವೇ ಕಂಬ, ದೇಹವೇ ದೇಗುಲ, ಸಿರವೇ ಹೊನ್ನಿನ ಕಳಸ ಮಾಡಯ್ಯ ಕೂಡಲ ಸಂಗಮ ದೇವ. ಎಂತ ಒಳ್ಳೆ ಮಾತ್ರಿ, ಎಂತ ಒಳ್ಳೆ ಮಾತ. ಮಹಾತ್ಮರು ಈ ವಚನ ನಮಗೆ ಯಾಕೆ ಹೇಳಿದ್ರು ಅಂತ ಕೇಳಿದ್ರೆ, ಇದನ್ನು ಪಚನ ಮಾಡ್ಕೊಳ್ಳೋ ಸಲುವಾಗಿ ಹೇಳಿದ್ದಾರೆ ಅವರು. ನಾವ್ ಹಿಂಗ ಹೇಳ್ದೆವು ನಾವ್ ಹಿಂಗ ನೋಡ್ರಿ, ಇಂಥ ಒಳ್ಳೆ ಮಾತದ, ಇದನ್ನ ಪಚನ ಮಾಡ್ಕೋರಿ ಅಂದ ಕೂಡ್ಲೇನೆ ಒಬ್ಬ ದೊಡ್ಡ ಸ್ಟೇಜ್ನಾಗ ಎದನಿತ್ತ ಅವ ತಾನ, ಏನ್ರಿ ಗೌಡ್ರ ಈ ವಚನ ಪಚನ ಮಾಡ್ಕೊಳ್ದ ಏನ್ ದೊಡ್ಡ ಮಾತ ಅಂದವ. ಅದ್ ಹ್ಯಾಂಗ ಪಚನ ಮಾಡ್ಕೋತಿ ಅಂತ ನಾನು ಕೇಳಿದಾಗ ಹೇಳ್ದವ, 4-5 ರೊಟ್ಟಿ ಉಂಡಕಿರ ಪಚನ ಮಾಡ್ಕೋತೀವಿ, ಇದೊಂದು ವಚನ ಪಚನ ಆಗಲ್ಲ ನಮಗ. ನೀವು ಹ್ಯಾಂಗ ಊಟ ಮಾಡ್ತೀರಿ ನೋಡಿ, ಊಟ ಮಾಡಿ ನಿಮಗೆ ಹೆಂಗ ಹೊಟ್ಟಿ ಅದು ಪಚನ ಆಗ್ತದ, ಹಂಗ ಈ ಮಹಾತ್ಮರ ಶರಣರ ಮಾತ ಪಚನ ಆಗಬೇಕಾದ್ರೆ ಅದು ಎಲ್ಲಿ ಇರ್ಬೇಕಂತ ನೆತ್ತಿ ಒಳಗಿರ್ಬೇಕು. ಪಚನ ಮಾಡ್ಕೊಳ್ಳೋದಾದ್ರೆ ನೆತ್ತಿ ಒಳಗಿರ್ಬೇಕು. ದೊಡ್ಡ ದೊಡ್ಡವರು ಶ್ರೀಮಂತರು ಬಹಳ ರೊಕ್ಕಿದ್ದವರು ಗುಡಿ ಕಟ್ತಾರತ್ತ. ಅವ್ರು ಹೇಳೋ ಮಾತು ಹಿಂಗದ, ಉಳ್ಳವರು ಶಿವಾಲಯ ಮಾಡುವರಯ್ಯ. ರೊಕ್ಕಿದ್ದವರು, ದೊಡ್ಡ ಶ್ರೀಮಂತಿದ್ದವರು, ಇಂಥವ್ರು ಗುಡಿ ಕಟ್ಟದವ್ರು ಬಹಳ ಮಂದಿ ಅದಾರ. ಮತ್ತ ಪಟ್ಟಿ ಹಾಕಿ ಗೋಳೆ ಮಾಡಿ ಎಲ್ಲ ಸಮಾಜ ತಗೊಂಡು ಗುಡಿ ಕಟ್ಟದವರು ಬಹಳ ಮಂದಿ ಅದಾರ. ಅವ್ರು ಹೇಳ್ತಾರ, ಗುರುನಾಥ ಉಳ್ಳವರು ಶಿವಾಲಯ ಮಾಡುವರು, ನಾನೇನ್ ಮಾಡ್ಲಿ ಅಂತ ಕೇಳ್ತಾರೋ. ನಾನು ಬಹಳ ಬಡವದಿನಿ, ಏನ್ ಮಾಡ್ಲಿ? ಅದಕ್ಕ ಗುರುನಾಥ ಹೇಳ್ತಾ ಇದ್ದಾರ, ಉಳ್ಳವರು ಶಿವಾಲಯ ಮಾಡವರು, ನಾನೇನ ಮಾಡಲಿ ಕಡು ಬಡವನಯ್ಯ, ನನ್ನ ಕಾಲವೇ ಕಂಬ. ಕಾಲೇನ್ರಿ? ನಮ್ಮೂ ಆಗಲಿ ನಿಮ್ಮೂ ಆಗಲಿ ಕಾಲವೇ ಕಂಬ. ಇದು ಏನದ್ ನೋಡು, ದೇಹ ಪರಮಾತ್ಮ ರಚಿಸಿದಂತದು, ದೇಹವೇ ದೇಗುಲ. ಇದರ ಒಳಗ ಆತ್ಮ ಅಂತಕ್ಕಂಥವ, ಆತ್ಮ ರಾಮ ಪರಮಾತ್ಮ ಈ ದೇಗುಲದೊಳಗ ಶಿರವೇ ಹೊನ್ನಿನ ಕಳಸ ಮಾಡಯ್ಯ ಕೂಡಲ ಸಂಗಮ ದೇವ. ಇದಕ್ಕೆ ಏನಂದ್ರಿ? ಏನಂದ್ರಿ ಇದಕ್ಕ? ದೇಹವೇ ದೇಗುಲ. ಮತ್ತೆ ದೇಗುಲದೊಳಗೆ ನಾವು ಯಾನ್ ಇಡಬೇಕು, ಯಾನ್ ಬಿಡಬೇಕು, ಒಂದ್ ಸ್ವಲ್ಪ ನಮ್ಗೆ ಜ್ಞಾನ ಬೇಕಲ್ಲ. ಈ ದೇಗುಲದೊಳಗೆ ಮುಂಜಾನೆ ಹಿಡಿದು ಬಿಡಿ ಹಚ್ಚಾನ ಜಗ್ಗಿನ ಗಟ್ಟಾದ ಮೇಲೆ ಗಟ್ಟ, ಗಟ್ಟಾದ ಮೇಲೆ ಗಟ್ಟ, ಶೇತನ ಹೋಗಿತ್ತಾನ ಈ ದೇಗುಲದೊಳಗೆ. ಈ ದೇಗುಲದೊಳಗೆ ಯಾನ್ ಹಾಕಬೇಕು ಅನ್ನೋ ಜ್ಞಾನ ನಮಗೆ ಇಲ್ಲ.
ಜ್ಞಾನ ಇಲ್ಲ. ಯವ್ವ ನಿಮ್ಮ ಮನ್ಯಾಗ ಫ್ರಿಜ್ ಇರ್ಬೇಕಲ್ಲ, ಫ್ರಿಜ್ ಇರ್ಬೇಕು. ಫ್ರಿಜ್ನಾಗ ಏನ್ ಇಡ್ತೀರಿ ನೀವು? ಫ್ರಿಜ್ನಾಗ ಏನ್ ಇಡ್ತೀರಿ? ಹಾ, ಬಟಾಟಿ, ಟಮಾಟಿ, ನೀರ, ಏನೋ ಕಾಯಿಪಲ್ಯ ತರಕಾರಿ ವಸ್ತುಗಳು ಫ್ರಿಜ್ನಾಗ ಇಡ್ತೀರಿ. ಮತ್ತ ಬಂಗಾರ ಬೆಳ್ಳಿ ಎಲ್ಲಿ ಇಡ್ತೀರಿ? ತಿಳ್ಕೊಂಡಿರ್ಬೇಕಲ್ಲ, ಕೇಸರಿ ಅಲ್ಲಿ ಇಡ್ತೀರಿ. ಎಲ್ಲಿಟ್ಟಿರಿ? ಬಂಗಾರ ಬೆಳ್ಳಿ ಒಯ್ದು ಟೇಸರಿಯಾಗ ಇಟ್ಟಿರಿ, ಕಾಯಿಪಲ್ಯ ತಂದು ಫ್ರಿಜ್ನಾಗ ಇಟ್ಟಿರಿ. ಹಿಂಗ ನೀವು ವಿಚಾರ ಮಾಡ್ರಿ, ಒಂದ್ ಮಾಡಿ ನೋಡ್ರಿ ಮನ್ಯಾಗ ನಿಮಗೆ. ಆ ಬಂಗಾರ ಬೆಳ್ಳಿ ತಂದು ಫ್ರಿಜ್ನಾಗ ಇಡ್ರಿ, ಫ್ರಿಜ್ನಾಗ ಒಯ್ದು ಟೇಸರಿಯಾಗ ಇಟ್ಬಿಡ್ರಿ. ಉಳಿತಾವ? ಉಳಿತಾವ? ಕೆಡತಾವು. ಯಾವ ವಸ್ತು ಎಲ್ಲಿ ಇಡಬೇಕಲ್ಲ ಅಲ್ಲೇ ಇಡಬೇಕ. ಹಂಗ ಈ ಪರಮಾತ್ಮ ಕೊಟ್ಟಾನ ದೇಹವೇ ದೇಗುಲ, ಇದ್ರ ಒಳಗೆ ಯಾನ್ ಇಡಬೇಕು ಅದನ್ನೇ ಇಡಬೇಕು, ಅದನ್ನೇ ಇಡಬೇಕು. ಬಿಟ್ಟಕೆಯಿಂದ ಒಳಗ ಏನೇನೋ ತುಂಬಿಕೊಂಡೇವಂದ್ರೆ ಕೆಡತದ ಬಂಧುಗಳಿಗೆ, ಕೆಡತದ. ಸತ್ಸಂಗ ಎದಕ್ಕೆ ಮಾಡುದು ಅಂತ ಕೇಳಿದ್ರೆ ಇದು ಕೆಡಬಾರದು. ಜ್ಞಾನ ಬರ್ಲಿ, ಬುದ್ಧಿ ಬರ್ಲಿ, ಪುಣ್ಯ ಬರ್ಲಿ, ಎಲ್ಲರೂ ಕೇಳ್ಕೊಂಡು ಬರ್ತೀರಿ. ಇದನ್ನ ಎಲ್ಲಾರು ಬಹಳ ಮಂದಿ ಹೇಳ್ಯಾರ, ಬಹಳ ಮಂದಿ ಹೇಳ್ಯಾರ ಬಂಧುಗಳೇ. ಶ್ರವಣ ಮಾಡಿಕೊಂಡು ಬರ್ತಾ ಇದ್ದೀರಿ ತಾವು. ಶ್ರವಣ ಅಂದ್ರೆ ಏನು? ಕೇಳುದು. ಕೇಳುದು ಶ್ರವಣ. ಎಂದು ಹುಟ್ಟಿದೆ ಒಂದ್ ಹೇಳಿದ್ರೆ ಕೇಳ್ಕೊತೇ ಬರ್ದೇವೆ. ಕೇಳಿ 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 ಕೇಳುವುದೇ ನಡೆದ ದಿನ. ಗೊತ್ತಿಲ್ಲ ಏನ್ ಕೇಳಿರಿ? ಈಕೆ ನಿಮ್ಮ ಅವ್ವ, ಇವ ನಿಮ್ಮ ಅಪ್ಪ, ಈಕೆ ನಿಮ್ಮ ತಂಗಿ, ಆಕೆ ನಿನ್ನ ಗೊತ್ತ ಏನ್ ಮಾಸ್ತರ? ಹ್ಞೂ ಅಂದ್ರ ಯಾಂತಿ ಅದು ಭಾಳ ಹೇಳುದು ಕಲಿತು, ಅದು ಪಟ್ನ ಹೇಳ್ತಾನ ಮಾಸ್ತರ್. ಆಕಿನ ಅಂದ್ರೆ ಗೊತ್ತಾಗ್ತದ, ಅಷ್ಟೇ ಸೂಕ್ಷ್ಮದೊಳಗೆ ಗೊತ್ತಾಗ್ತದ. ಅದು ಹೆಂಗ ಆತದ ಕೇಳಿ ಮಾಸ್ತರ, ಒಬ್ಬಕ್ಕಿ ದಿನಾಲು ಗಂಡಗ ಬಯಕಿ ಚಂತಾನ, ಬಯಕಿ ಮುಂಜಾನೆ ಎದ್ದಕಿರಿಂದ ದೇವ್ರ ಪೂಜಾ ಗೀಜಾ ಮಾಡಿ ಕೊಳ್ಳನ್ ತಾಳಿ ತೊಗೊಂಡು ಕಣ್ಣಿಗೆ ಹಚ್ಕೊಂಡು ಮತ್ತು ಕೊಡಕ್ಕೆ ಎಲ್ಲಿ ಮುತ್ತೆ ಹಂಗೆ ಕೊಡ್ತಿಲ್ಲ, ತಾಳಿ ಕಣ್ಣಿಗೆ ಹಚ್ಕೊಂಡು ಅದ್ರ ಮತ್ತು ಕೊಡಕಿ. ಒಂದಿಂದ ಮಗ ಕೇಳ್ದೆ, ಮಮ್ಮಿ ಚಂದಾಗ ಅಪ್ಪಾಗ ಬೈತಿ ಪಪ್ಪಾಗ, ಮತ್ತು ತಾಳಿ ತೊಗೊಂಡು ಕಣ್ಣಿಗೆ ಹಚ್ಕೊಂಡು ಮೂತ್ತು ಕೊಡ್ತಿ ಯಾಕ ಅಂತ ಕೇಳ್ದ. ಏನ್ ಹೇಳ್ಬೇಕು? ನನ್ನ ಹಾಡ್ಯ 4 ತೊಲಿದ ಗಂಟೆ ಬಂಗಾರದ ಮಾಡ್ಸಿ ಅದಕ್ಕೆ ಕಾಲು ಬೀಳ್ತಾನ, ಸುಮ್ಕೊಂಡ್ರ ಅಂದಳತ್ತಾಕಿ. ಬಂಗಾರ ಕಾಲು ಬೀಳಕ್ಕಿವ. ಅದಕ್ಕೆ ಹೇಳುವುದ ಬಂಧುಗಳೇ, ಏನ್ ಮಾಡಿದೇವಿ? ಕೇಳಿ 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 ಕೇಳ್ಕೋತೇ ಬಂದಿದ್ದೇವು. ಖರೆ ಅದನ್ನ ನಾವು ಶ್ರವಣ ಮಾಡ್ಕೋತ ಬಂದಿ. ಇದನ್ನ ಕೇಳುವುದಲ್ಲ, ಇದನ್ನ ಕೇಳುವುದಲ್ಲ. ಏನು ಕೇಳಬೇಕು ಅಂತ ಕೇಳಿದ್ರೆ, ಯಾನು ನಮ್ಮಲ್ಲಿ ಸತ್ಯವಾಗಿರ್ತಕ್ಕಂಥ ಬಿಟ್ಟಿದೆವು, ಯಾನು ಕೇಳಬಾರ್ದಾಗ ಅದನ್ನ ಕೇಳಿದೆವು. ಏನು ಏನು ಕೇಳಬಾರ್ದ ಅದನ್ನ ಕೇಳಿದೆವು, ಏನು ಕೇಳಬೇಕಾಗ್ಯದ ಅದನ್ನ ಬಿಟ್ಟಿದೆವು ಬಂಧುಗಳೇ, ಬಿಟ್ಟಿದೆವು. ಯಾಕಂದ್ರೆ ನೀವು ದಿನ ಬರ್ತೀರಿ, ನಾವು ಬರ್ತೇವಿ, ಎಲ್ಲರೂ ಕೂಡ್ತೇವಿ. ಸತ್ಸಂಗ ಕಾರ್ಯಕ್ರಮ ನಡೆದದ. ಈ ಸತ್ಸಂಗ ಕಾರ್ಯಕ್ರಮದೊಳಗ ಪರಮಾತ್ಮನ ಸೇವಾಕ್ ಹೋಗು ಹೇಳ್ಯಾಗ ಯಾರ್ದೂ ಕೇಳಬೇಡ್ರಿ, ನೀವು ಯಾರ್ದೂ ಕೇಳಬೇಡ್ರಿ. ತಾಯಿ ಗುಡಿಗೆ ಬರುದು, ಸತ್ಸಂಗದ ನಾಮ ಸ್ಮರಣೆ ಕೇಳಬೇಕಂತೇಳಿ ಇದನ್ನ ಹಂಬಲಿಟ್ಕೊಂಡು ಬಂದ್ರಪ್ಪ ಅಂದ್ರೆ ಅದು ನಿಮಗ್ ಪುಣ್ಯ ಬರ್ತದೆ ಬಂಧುಗಳೇ. ಒಮ್ಮೆ ಏನಾಗಿತ್ತಂತ ಕೇಳಿದ್ರ,
ಅಕ್ಬರ್ ರಾಜ್ಯ ಆಸ್ಥಾನದೊಳಗೆ ಕೂತಾನ ಪ್ರಧಾನಿ ಬರ್ಲಾಕ್ ಲೇಟ್ ಮಾಡ್ದ ರಾಜ ಅಂದ ಅಲ್ಲೋ ದಿವಸ ಜಲ್ದಿ ಬರ್ತಿ ಇವತ್ತ್ಯಾಕೆ ಲೇಟ್ ಮಾಡಿದಿ ಅಂತ ಕೇಳ್ದವ ಇವತ್ತ್ಯಾಕೆ ಲೇಟ್ ಮಾಡಿದಿ ಅವ ಅಂದ ನಮ್ಮ ಮನ್ಯಾಗ್ರಿ ಸ್ವಲ್ಪ ತುಸು ಜಗಳ ಆಗಿತ್ತು ಜಗಳ ಆಗಿತ್ತು ಯಾರ ಜೋಡಿಯಾಗಿ ಜಗಳ ಅದು ನಮ್ಮಕ್ಕಿಗೆ ತುಸು ನಮಗ ಅಂತ ಹೇಳ್ದವ ನಿಮ್ಮಕ್ಕಿಗೆ ನಿನಗ ಅಂದ್ರ ನೀ ಏನು ಹ್ಯಾಂತಿ ಮಾತು ಕೇಳ್ತೇನಂತವ ನಿಮ್ಮಕ್ಕಿಗೆ ನಿನಗಂದ್ರ ಹೆಂಡತಿ ಮಾತು ಕೇಳ್ತೀಯ ಅವ ಅಂದ ಪ್ರಪಂಚ ಅಂದ ಬಳಕ ಹೆಂಡತಿ ಮಾತು ಕೇಳಬೇಕಾಗ್ತದ್ರಿ ಹೆಂಡತಿ ಮಾತು ಕೇಳಬಾರ್ದು ಉತ್ಸಾಹ ಅಂದವ ಹೆಂಡತಿ ಮಾತು ಕೇಳಬಾರ್ದು ಹೆಂಗ್ ಮಾಸ್ತರ ನಿನ್ನ ಸಲವ್ಯಾಳ ತಾಯಮ್ಮ ಕೆಡತಿ ಮಾತ ಕೇಳಿ ಹೆತ್ತ ತಾಯಿನ ಕೆಳತಿ ಮಾತ ಕೇಳಿ ಹೆತ್ತ ತಾಯಿನ ಬಡಿಯಲು ಬ್ಯಾಡಮ್ಮ ಮಾತ ಕೇಳಿ ಹೆತ್ತ ತಾಯಿನ ಮರಿಯ ಬ್ಯಾಡಮ್ಮ 9 ತಿಂಗಳ ಹೆತ್ತು ಹೊತ್ತು ನಿನ್ನ ಮಾಡ್ಯಾಳ ಜೋಪಾನ ತಾಯಿ ಮಾಡ್ಯಾಳ ಜೋಪಾನ ನಿನ್ನ ಮಾಡ್ಯಾಳ ಜೋಪಾನ ನಿನ್ನ ಮಾಡ್ಯಾಳ ಜೋಪಾನ ನಿನ್ನ ಮಾಡ್ಯಾಳ ಜೋಪಾನ ಹೆಂಡತಿ ಮಾತ ಕೇಳಿ ಹೆತ್ತ ತಾಯಿನ ಬಡಿಬೇಡತ್ತ ಮಹಾತ್ಮರು ಹೇಳ್ತಾರ ಹಾಗ ಇವ ರಾಜ ಏನತ್ತಾನ ಹೆಂಡತಿ ಮಾತು ಕೇಳ್ತೀಯ ಅಂದವ ಇಲ್ಲಪ್ಪ ಎಲ್ಲದಕ್ಕೂ ಕೇಳಂಗಿಲ್ಲ ಒಮ್ಮೆ ಕೇಳಬೇಕಾಗ್ತದ ಅಂದವ ಒಮ್ಮೆ ಕೇಳಬೇಕಾಗ್ತದ ಅಂದವ ರಾಜಾಗ ಶೆಟ್ಟು ಬತ್ತು ಒಂದ್ ಕೆಲಸ ಮಾಡಂದವ ನಾಳಿನ ಡ್ಯೂಟಿ ಎಲ್ಲ ಜನ ಬರ್ತಾರ ಒಂದ್ ಕೆಲಸ ಮಾಡಿದ್ರು ನಮ್ ಕಡೆ ಹಂಗಿಲ್ಲ ಹೆಂಡ್ರ ಮಾತು ಕೇಳುದೇನಿಲ್ಲ ಅಂದವ ಎಲ್ಲ ನಮ್ ಕಡೆ ನೀವು ಪರೀಕ್ಷಾ ಮಾಡ್ಬೇಕಾಗಿತ್ತಂದ್ರ ನಾಳಿನ ದಿವಸ ಒಂದು ಬೋರ್ಡ್ ಹಚ್ಚಿಬಿಡ್ರಿ ಬೋರ್ಡ್ ಹಚ್ಚದ ಪ್ರಧಾನಿ ಯಾರ್ಯಾರು ಹೆಂಡ್ರ ಮಾತು ಕೇಳ್ತೀರಿ ಅವ್ರು ಎಡಕ್ಕ ಯಾರು ಹೆಂಡತಿ ಮಾತು ಕೇಳಲ್ಲ ಅವ್ರು ಬಾಲಕ ಅಂತ ಹೇಳಿ ಒಂದು ಸುಣ್ಣದ ಗೆರಿ ಹಾಕಿದ್ರಿ ಹಿಂಗೆ ನಡಬಾರ್ಕ ನೀವಂದ್ರೆ ಎಲ್ಲ ಕೂಡಿ ಕೂತೀರಿ ಹಿಂಗಿಲ್ಲದು ಅಲ್ಲಿ ಹಾಕದವ ಅಲ್ಲಿ ಹಾಕ ಇಟ್ಟ ಎಲ್ಲರಿಗೂ ಹೇಳಿಕೊಡು ಆಶ್ವಾಸನೆ ಬರಲಿ ರಾಜ್ಯವಾಡಿ ಅಂತ ದರಬಾರಕ್ಕಂದ್ರ ಅವ್ರು ರಾಜ ಕರ್ದ ನಂದ ಬಳಕ ರಾಜರ ಅಪ್ಪಣೆ ಆದ ಬಳಕ ಬಿಡ್ಲಾಕ್ ಹೆಂಗ್ ಬರ್ತದ್ರಿ ಬರ್ತಾರ ರಾಜ ಇವತ್ತು ಪರೀಕ್ಷೆ ಇಟ್ಟಾನ ಪರೀಕ್ಷೆದೊಳಗೆ ಯಾರು ಪಾಸ್ ಆಗೋರದಾರ ನೋಡೋರದಾರ ಸಬಣ ಯಾರು ಹ್ಯಾಂತಿ ಮಾತು ಕೇಳಲ್ಲ ಅವ್ರ ಬಲಕ ಯಾರು ಹ್ಯಾಂತಿ ಮಾತು ಕೇಳ್ತಾರ ಅವ್ರ ಎಡಕ್ಕ ನಮ್ಮ ವಕೀಲರು ರಮೇಶ್ ಅಣ್ಣ ಕಾನ್ಸೋಲ್ರ ಅವ್ರಿಗೆ ಬರ್ಬೇಕಾಗ್ಯಾರ ನಾನು ಎಲ್ಲಿ ಬಂಧುಗಳೇ ಹಿಂಗ ಬೋರ್ಡ್ ಹಾಕಿದ್ರು ಬರೋರೆಲ್ಲ ನೋಡೋರು ಯಾರು ಹೆಂಡ್ರ ಮಾತು ಕೇಳಲ್ಲ ಬಲಕ
ಅವ್ರಂದ್ರು ನಾವಂತರೂ ಮನ್ಯಾಗ ಕೇಳ್ಬೇಕೆ ಆತದನವರು ಎಡಕ್ ಹೊಳ್ಳವರು. ಈ ಸುದ್ದಿ ನಮ್ಮ ಮನ್ಯಾಗ ಗೊತ್ತಾಯ್ತಂದ್ರೆ ಆಕೆ ನನಗೆ ಓದಿತಾಳ ತಿಳ್ಕೊಳ್ಳು ಎಡಕ್ಕೆ ಹೊಳ್ಳವ್ರಿಲ್ಲ. ಒಬ್ಬರಾದ್ರು ಇಬ್ಬರಾದ್ರು 3 ಮಂದಿ ಆದ್ರು 500 ಮಂದಿ ಆದ್ರು ಎಲ್ಲಾರು ಎಡಕೆ. ಎಲ್ಲ ಹೆಂಡ್ರ ಮಾತು ಕೇಳು ಕಂಪನಿ ಇತ್ತ ತಿಳ್ಕೊಂಡು ಬೋರ್ಡ್ ಓದ್ಯೋದು ಎಲ್ಲ ಎಡಕೆ ಕೊಡ್ತು. 1000 ಮಂದಿ ಕೊಡ್ತೀರಿ, 1000 ಮಂದಿ. ಒಬ್ಬ ಬಂದ ಹೆಂಗಿದ್ದ, ಹೆಳ್ಳಗಿದ್ದ, ಬಡಕಿದ್ದ, ಮುದುಕಿದ್ದ. ಅವಂದ ಹಿಂಗ್ ನೋಡಿದ್ ಹುಬ್ಬಿಕಾಯಿ ಚಾಲ ಅಂದವ. ಅವ್ರೆಲ್ಲಾರು ಅಕಾಡಿ ಹೋಗ್ಯಾರ. ನಾ ಯಾಕೆ ಅಕಾಡಿ ಹೋಗ್ಲಿ, ನಾ ಬಲಕ್ ಹೋಗ್ಬೇಕಂದ. ಯಾರು ಇದ್ದಿದ್ದಿಲ್ಲ, ಬಟ ಬೈಲಾಗ ಬಂದು ಕಿಚ್ಚು ಕಡೆ ಸಾಲಾಗ ನಿಂತು ನೋಡ್ರಿ. ರಾಜಾಗ ಆನಂದ ಆಯ್ತಾ, ಒಂದು ಪಾರ್ಟಿ ನಂದರಿ ಅದಂದ. ಹೆಂಡ್ರ ಮಾತು ಕೇಳಾರ ಪಾರ್ಟಿ ಒಂದರೆ ನಂದು ಅದಾತ ಸಂತೋಷ ಆಯ್ತು ರಾಜಾಗ. ರಾಜ ತಾನ ಹೆಂಗದವ ರಾಜ, ಪ್ರಧಾನಿ ಹೆಂಗದವ ರಾಜ. ಆ ಪ್ರಧಾನಿ ಅಂದ, ಅವನು ಬಾಯಿಲಿ ಕೇಳಿ ಹ್ಯಾಂತಿಂಗ್ ಅವ ಅಂದ. ಅಲ್ಲೂ 1000 ಮಂದಿ ಎಲ್ಲ ಬಂದು ಹೆಂಡ್ರ ಮಾತು ಕೇಳೋರು ಎಡಕ್ ನಿಂತಾರ. ನೀ ಯಾಕೆ ಬಂದಿ ಕಾಡಿ ನಿಂತಿದ್ದೀನಿ, ಹ್ಯಾಂತಿಗೆ ಅನ್ಸೋದಿಲ್ಲ ಅಂತ ಕೇಳಿದ್ರು ಅವ್ರು. ಅವ ಯಾನ್ ಹೇಳ್ಬೇಕು, ಮನ್ಯಾಗ ನಮ್ಮಕ್ಕೆ ತಾಕಿತ್ ಕೊಟ್ಟು ಹಚ್ಕೊಟ್ಯಾಳ ಅಂದವ. ಏನು ಕೊಟ್ಟಾಳ, ದಟ್ಟ ಮಂದ್ಯಾಗ ನಿಂತರು ತುಳಿದು ಕೊಂದಿಗಿದಾರ, ಬಂದು ಬೈಲಾಗ ನಿಂದ್ರ ಹೇಳ ಈ ಕಾಡಿ ನಿಂತೀನಿ ಅಂದವ. ಅಂದ್ರ ನಮ್ಮಕ್ಕೆ ತಾಕಿತ್ ಕೊಟ್ಟಾಳ ಅಂದ್ರ ನಾನು ಆಕಿನ ಮಾತೆ ಕೇಳ್ತೀನಿ ರಾಜ ಅಂದ. ಅಲೇ ಮಗನ ಹಿಂಗ ಅಂದವ. ಅದಕ್ಕೆ ಹೇಳ್ತಾ ಇದ್ದಾರೆ ಬಂಧುಗಳೇ, ರಾಜ ಅಂದ, ಕೊನೆಗೆ ನೀ ಗೆದ್ದಪ್ಪ, ಇದರ ಅನುಭವ ನನಗೆ ಗೊತ್ತಾಗಿತ್ತಿಲ್ಲ, ನೀ ತಿಳಿಸಿಕೊಟ್ಲಿ ಅಂದವ. ಅದಕ್ಕೆ ಬಂಧುಗಳೇ, ಪಾರಮಾರ್ಥಕ್ಕೆ ಬರ್ಲಾಕ, ದೇವ್ರ ಸೇವಾಕ ಬರ್ಲಾಕ ಸಂತ ತುಕಾರಾಮ್ ಮಹಾರಾಜರ ಹೆಂಡತಿ ಆಗಿರ್ತಕ್ಕಂಥ ಸದಾವ ಕಾಲ ಪಾಂಡುರಂಗಕ್ಕೆ ಬಯಕಿ ಕರಿ ಮಾರಿ ಇಟ್ಯಾ ನನ್ನ ಗಂಡಗ ಅವನಂತೆ ಮಾಡ್ಕೊಂಡ. ನನಗೆ ಪರಮಾತ್ಮ ಖುಲು 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 ನಗಾವ. ಯಾರ ದೇವ್ರ ಮ್ಯಾಲ ಪ್ರಪಂಚದ ಭಾರ ಹಾಕ್ಯಾರೋ ಅಲ್ಲಿ ದೇವ್ರ ಅವರಿಗೆ ಕಾಪಾಡ್ಯಾನ. ನಾ ಮಾಡೀನಿ ಅಂತ ಯಾವಾಗ ನಿಮ್ಮಲ್ಲಿ ಹೊಕ್ಕೋದು ಅಲ್ಲಿ ಪರಮಾತ್ಮ ಕೈ ಬಿಟ್ಟ. ತುಕಾರಾಮ್ ಮಹಾರಾಜ ಅಂದ, ಎಲ್ಲಾ ಪರಮಾತ್ಮನೇ ಅವನದೇ ಸಂಸಾರ, ಅವನೇ ಮಾಡಾವ ತಿಳ್ಕೊಂಡು ಅವನ ಮ್ಯಾಲ ಭಾರ ಹಾಕಿ ನಡೀತಿದ್ದಾನ. ಅವನ ಸಲುವಾಗಿ ಪರಮಾತ್ಮ ಬಂದು ದುಡಿತಿದ್ದ. ಮತ್ತೆ ಯಾರು ತಮ್ಮ ತಾವು ಮಾಡ್ಕೊಂಡಾರ ನೋಡು, ನಿಮ್ಮದು ನೀವು ಮಾಡಿದ್ರೆ ನಂದೇನು ಕೆಲಸ ತಾವು ದೂರ ಸರ್ದಾನ. ಬಂದು ದೂರ ಸರ್ದಾನ. ಯಾಕ ಪರಮಾತ್ಮ ದೂರ ಸರಿತ ಅಂತ ಕೇಳಿದ್ರೆ, ಈ ಪ್ರಪಂಚದೊಳಗೆ ಹುಟ್ಟಿ ಬಂದ ಬಳಕ ನಾ ಅನ್ನೋದು ಯಾವಾಗ ಹುಟ್ಟ್ಯದ, ಸಂಸಾರ ಹುಟ್ಟಿತು. ನಾ ಅಂದಾಗರ ಸಂಸಾರ ಆಯ್ತು, ನೀ ಅಂದಾಗರ ಪರಮಾರ್ಥ ಆಯ್ತು. ಯಾರ ನೀ ಅಂತ ಪರಮಾತ್ಮ ನನ್ನ ಭಾರ ಹಾಕಿ ನಡೆದ ಅವ ಪರಮಾತ್ಮ ಕಾಪಾಡಿ ಪ್ರಪಂಚ ನಡೆಸ್ಯಾನ. ಅದಕ್ಕೆ ಹೇಳಿದ್ರು, ಸಂಸಾರ ಅಸಾವೆ ಅಸು ನನ್ನ ಸಾವೆ ಅಂತ ಹೇಳಿದ್ರು. ಸಂಸಾರ ಇದ್ದು ಇಲ್ಲಾರ್ದಂಗೆ ಇಡ್ರಿ ಕರೆಗೆ ಎಲ್ಲಾನೇ ಬಿಟ್ಟು ಜಿಪುಣತನ ಮಾಡಿ ಗಳಿಸಿ ಗಳಿಸಿ ರೊಕ್ಕ ಮೂಲ್ಯಾಗ ಒಟ್ಟಿ ನುಷಿ ಎತ್ತಿ ಹೊಂಟಾವ. ಪುಣ್ಯಾತ್ಮ, ನಿನಗೆ ಪ್ರಪಂಚ ಕಡೆ ವ್ಯಾಮವ ಹೋಗೋದಂದ್ರೆ ನೀ ಎಟ್ಟರೆ ಮಾಡಿ ಎಲ್ಲಿ ಹೋಗವದಿ ಅಂತಾರ. ಮೆಚ್ಚಿ ಸುಳ್ಳೆ ಕುಂತಿಯಲ್ಲ, ಯಾರ ಹೊಲ ಯಾರ ಮನೆಯೋ ಮೆಚ್ಚಿ ಸುಳ್ಳೆಯಲ್ಲ, ನಾನು ನನದು ಅಂತಿಯಲ್ಲ. ನಾನು ನನದು ಅಂತಿಯಲ್ಲ, ನೀ ಹೋಗುದು ಖುದ್ದೆ ಇಲ್ಲ, ಯಾರ ಹೊಲ ಯಾರ
ಗೆಳತಿ ಯಾರ ಹೊಲ ಇದು ಯಾರ ಮನಿ ಸುಮ್ಮನೆ ಯಾಕೆ ಮೆಚ್ಚಿ ಕುಂತಿ ಅಂತ ಇದ್ದಾರೆ ಮಹಾತ್ಮರು ಹೇಳ್ತಾ ಇದ್ದಾರೆ. ದೇವರಲ್ಲಿಲ್ಲ, ದಿನರಂದಿಲ್ಲ, ಪೌನ್ಯಾರಲ್ಲಿಲ್ಲ, ಯಾರು ಅಲ್ಲಿಲ್ಲ. ದಾನ ಗೊತ್ತಿಲ್ಲ, ಧರ್ಮ ಗೊತ್ತಿಲ್ಲ, ಮಾತಾಡುದು ಮೊದಲೇ ಖೋನಿಲ್ಲ. ಒಂದೆರಡು ಶಬ್ದ ರೀ ಅದಾವ ಇಲ್ಲಿ ಬಾಯಾಗ ಬರ್ರಿಪ್ಪ ಕೂಡ್ರಿ ನಿಂದ್ರಿ ಇಂಥಾದ್ರೆ ಮಾಡಿ ನನ್ನ ಕೈಲಿ ಆಲಿಕೆ ಬಿಡು. 4 ಮಾತರೇ ಮಾತಾಡತಾರ ಮಹಾತ್ಮರು. ಇಲ್ಲ 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 ಮಾತಾಡುದಂದ್ರೆ ಒಬ್ಬರು ಉರಿ ಬಂದ್ಬಿಡ್ತಾವ ನೋಡು ಮೈ ಮ್ಯಾಲ. ಯಾಕೆ ಮಾತಾಡ್ಬೇಕು? ಅವೇನು ಕೊಟ್ಟಾನ ಶಟದೇ ಊರಾಗ ನಂದು ಹವಾ ಆದತ್ತ ನಾವು. ಯಾವ್ದ್ರ ಹವಾ ನಿಮ್ದು? ಏನಿಲ್ಲ, ನೀ ಖುಲ್ಲಾನೇ ಇದಿ ಬಂಧುಗಳೇ, ಖುಲ್ಲಾ ಅದಿ ಖುಲ್ಲಾ. ಎಟ್ಟು ಗಳಿಸೋರು ನೀವು. ಕೋಟಿ ಗಳಿಸಿದಿ, ಎಲ್ಲಿ ಇಟ್ಟಿದಿ? ಕೋಟಿಗಟ್ಲೆ ಲೋಟ ಗಳಿಸಿದಿ. ಹೋಗೋತ್ನಾಗ ಖುಲ್ಲಾನೆ. ಅತ್ತಿ ಕೊಳ್ಳಾಗ ಒಂದು 50 ತೊಲಿ ಸುಮ್ಮ ಇಟ್ಕೊಳ್ಳಿ. 50 ತೊಲಿ ಅಂದ್ರೆ ಹೌಸಾಗಿರ್ಬೇಕು, ಅಂದಿರ್ಬೇಕು. 50 ತೊಲಿ ಅಂದ್ರೆ ಸಸಿ ಕೊಳ್ಳಾಗ ಒಂದು 25 ತೊಲಿ ಮಾಡ್ಸ್ಯಾನ. ಅತ್ತಿ ಕೊಳ್ಳಾಗ ಒಂದು 50 ತೊಲಿ, ಸಸಿ ಕೊಳ್ಳಾಗ ಒಂದು 25 ತೊಲಿ. ಇಟ್ಟೆಲ್ಲ ಮಾಡ್ಸ್ಯಾನ ನಿಮಗ ಮಾವ. ಹೋಗ ಮುಂದ ಒಂದು 5 ತೊಲಿ ಚೈನ್ ಅವನ ಕೊಳ್ಳಾಗಿರ್ತದ. ಒಂದಿನ ಹೋಗ್ತಾನ ತಿಳ್ಕೊರಿ. ಸೋಮ ಹಿಂಗೆ ತಿಳ್ಕೊಂಡು ಬಿಡ್ರಿ. ನೀವು ಯಾರೇ ಒಬ್ರು ಹಿಂಗ ಅಂದಿರಿ, ಈ ಊರಾಗ ಯಾರು ಇದ್ರಿ ಕೇಳಿ. ನನಗೆ 50 ತೊಲಿ ಮಾಡ್ಸ್ಯಾನ, ನಿನಗೆ 25 ತೊಲಿ ಮಾಡ್ಸ್ಯಾನ, ಅದೊಂದು 5 ತೊಲಿ ಯಾಕೆ ಹೋದ್ರೆ ಹೋಗಲ್ಯಾಕ ಅವ್ನ ಸಂಗಾಟ ಮುಚ್ಚಿ ಬಿಡ್ರಿ ಅಂದ್ರಿ ಅನ್ನ. ಇಲ್ಲ 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 ಅಲ್ಲ, ಹೋದಂದ ಬಳಕ ಅವ ಹೋದು ಚಿಂತಿರಂಗಿಲ್ಲ, ಹೋದು ಚಿಂತಿರಂಗಿಲ್ಲ. ಆ ಸಣ್ಣ ಕೂಸು ಮಗಳಾಗಿರ್ತದ ನೋಡ್ರಿ ಮಗ. ಆಕಿ ಹೇಳ್ತಾಳ ನೋಡ್ರಿ ಎಷ್ಟು ಚಂದ, ಎಲ್ಲ ನಿನಗೆ ಮಾಡಿದ್ದ, ಅದು ನಿನಗೆ ಕೊಡು ಅಂದಾನ, ನಿನ್ನ ಕೊಳ್ಳಾಗಿ ಹಾಕಂದಾನ. ಹೆಂಗ ಮಾಡ್ಲತ್ತಾಳ. ಗಳಿಸಿ ಇಟ್ಟಿರಿ ಕೋಟಿ ಕೋಟಿ ರೊಕ್ಕ, ಬರುವಾಗ ಹಾಕಲಿಲ್ಲ ಜನಕ. ಗಳಿಸಿ ಇಟ್ಟಿರಿ ಕೋಟಿ ಕೋಟಿ ರೊಕ್ಕ, ಬರುವಾಗ ಹಾಕಲಿಲ್ಲ ಜನಕ. 3 ದಿನದ ಸಂತೆಯು ತಮ್ಮ, 3 ದಿನದ ಸಂತೆಯು ತಮ್ಮ, ಮಾಡುತ್ತ ಕುಂತಿದೆ ಸುಮ್ಮ, ಮಾಡುತ್ತ ಕುಂತಿದೆ ಹಿಂಗೆ ಅದಪ್ಪ. ಇದು 3 ದಿನದ ಸಂತೆ ಅದ. ಹಂಗೆಲ್ಲ ಹೇಳಿ ಹೇಳಿ ಅದನ್ನ ಬಂಗಾರ ಅವನಿಗೆ ಇಸುಗುಟ್ಟು ಒಯ್ದು ಮುಟ್ಟು ಬಾಂದ್ರು ಅಂದ್ರ ಮಾಡ್ರಿ ಹೋಳಿಗೆ 3 ದಿನಕ್ಕೆ. ಹೊಡಿತಾರಲ್ಲ ಮಸ್ತಾರ. ಹಂಗ ಎಟ್ಟು ಗಳಿಸಿ ಯಾನ ಮಾಡವದೀನಿ, ಪಾರಮಾರ್ಥ ಇಲ್ಲದೆ ಮನುಷ್ಯ ವ್ಯರ್ಥ ಹೊಂಟಿದಿ, ವ್ಯರ್ಥ ಅಂತ ಇದ್ದಾರೆ. ಕಳಿಸ್ದ ನೋಡ್ರಿ ನೀವು. ನಿಮ್ಗೆ ಯಾನ್ ಕಮ್ಮ ರಗಟ್ಟದ ನಿಮಗ, ನಮಗ ಅದು ಖರೆ. ನಾನು ಹಿಡ್ಕೊಂಡು ಹೇಳ್ತೀನಿ ಮತ್ತ ಖರೆ ಅಪಾರ ಗಳಿಸ್ದ. ಸಾಯಿ ಕಾಲಕ್ಕೆ ಒಂದಿನ ಬಾಯಿ ಹೋತಾವ್. ಬಾಯಿ ಯಾಕೆ ಹೋತಾವ್? ಅದಕ್ಕೆ ನಿಮ್ಮ ಬಾಯಿ ಹೋಗಬಾರ್ದಂತೇಳಿ ನಾಮಸ್ಮರಣೆ ಮಾಡತ್ ಒದರ್ಲಾತೀನಿ. ಇನ್ನ ಒದರ್ತೀನಿ ಖರೆ ಅತಿ ಹದಾರ. ಯಾಕಂದ್ರೆ ಹೇಳಿ ಕೈಯಾಡ ಕೂಸ್ಕೊಂಡು ತಳಗ್ ಬಿದ್ದಾಗ ನೀವು ಮಾಡ್ತೀರಿ. ಒಬ್ಬಕ್ಕೆ ಪುರಾಣಕ್ಕೆ ಹಚ್ಚಾರ, ವಿಜುಗೌಡ್ರು ಬಂದಾರ, ದೇವಿ ಗುಡಿಯಾಗ ಪುರಾಣ ತಿಳ್ಕೊಂಡು ಬರ 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 ಅದನ್ನ ತೆಗೆದಿಟ್ನಿ, ಇದನ್ನ ತೆಗೆದಿಟ್ಟು, ಅದನ್ನ ಇಟ್ನಿ, ಇದನ್ನ ಇಟ್ನಿ ಅಡ್ಕೊತು, ಹಾಲಿನ ಭೋಗಾನ ಇಟ್ನಿ, ಅದನ್ನ ಇಟ್ನಿ, ಎಲ್ಲ ಅಲ್ಲಿ ಮೆಟ್ಟಿಗೆ ಹಚ್ಚಿ ಬರ್ಬೇಕಲ್ಲ. ಎಲ್ಲ ಹಚ್ಚಿ ಬರುದ್ರ ಯಾನ್ ಮಾಡಿದ್ಲತ್ತಕಿ ಹೆಣ್ಮಗಳು ಸುಮ್ಮ ಮಾತಿಗಳತ್ತೆ ನಿಮಗ. ಆ ಕೂಸಿನ ತಗೊಂಡು ಬರೋ ಬಿಟ್ಟಿಗೆ ಹಾಲಿನ ಭೋಗಾನ ಬಗಲಾಗಿಟ್ಟು ಕೂಸಿನ ನೆಲ್ಲು ಮ್ಯಾಗ ಇಟ್ಕೊಂಡು ಪುರಾಣಕ್ಕೆ ಬಂದಿಲ್ಲತ್ತಕಿ. ಇಲ್ಲಿ ಬಂದು ನೋಡ್ತಾಳ ಹಾಲಿನ ಭೋಗಾನಿ ಅದ. ಅಯ್ಯ ಕೋಡಿ ಇದನ್ನಾಕ ತಂದಿ ಅಂದ್ಲಕ್ಕಿ. ತಲೆಯಾಗ ಮಣ್ಣು ಬೀಳಿ ಅಂದ್ಲಕ್ಕಿ. ತಂದಕಿನ ಹಾಕಿನ ತಲೆಯಾಗ ಮಣ್ಣು ಬೀಳಕ್ಕಿ ಅನ್ನಕ್ಕಿ. ಹಿಂಗ ಆತದ ಒಳಗೆ ಗಡಬಡಿ ಆಗ. ನಿಮ್ಗೆ ಗಡಬಡಿ ಮಾಡಬೇಡ್ರಿ. ಸಮಾಧಾನ ಆಗಿರ, ಸಮಾಧಾನ ಇಲ್ಲೇ ನಿಮ್ಗೆ ಸಮಾಧಾನ ಅದ. ಹಾಗ ಗಳಿಸದ ಸಾಕಟ್ಟು ಗಳಿಸದ ಸಾಯಿ ಕಾಲಕ್ಕೆ ಬಾಯಿ ಹೋಯ್ತು.
ಮಂದಿ ಮಕ್ಕಳು ಬಿದ್ದಲ್ಲೇ ಗ್ವಾಡಿ ಕಡೆ ಕೈ ಮಾಡತ್ತ ಹಾ 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 ಮಾಡತ್ತ ಬಾಯಿ ಹೋಯ್ತಂದ್ರಲ್ಲಿ ಅನ್ನೋದು ಮಾತಾಡ್ಸಾಕ ಹೋಗಿ ನಡೀತು ಹೋಗ್ತಿರಲ್ಲ ಬಾಯಿ ಹೋಗಾನೆ ಹೋಗ್ತೀರಿ ಇರೋದಕ್ಕೆ ಮಾತಾಡ್ತಾನೆ ಯಾರು ಬಿಸ್ಕೊಟ್ಟು ಪುಡಿ ಹೋಯ್ತಾರ ಮಗಲ ಕುಂಡ್ರುತ್ತಾರ ಮಾತಾಡ್ತಾರ ನಿಮ್ದು ದೊಡ್ಡ ಪವಾಡ ಹೋಗಿ ಇತಿಹಾಸದೊಳಗೆ ದಾಖಲೇರಿ ಆಗ್ಬೇಕಾಗಿದೇವ ನಿಮ್ದು ಒಂದು ಇರೋಟಿಗೆ ಮಾತಾಡ್ತೀರಿ ಬಾಯಿ ಹೋಗೋಣ ಏನು ಮಾತಾಡಿಸ್ತೀರಿ ಬಾಯಿ ಹೋಗೋಣ ಮಾತಾಡ್ಸ್ಬಾರ್ದು ಅಂದು ಇರೋಟಿಗೆ ಮಾತಾಡ್ಸ್ಬಾರ್ದು ಇರೋಟಿಗೆ ಎರಡು ಮಾತು ಮಾತಾಡ್ರಿ ಹಂಗ ಸಾಯಿ ಕಾಲಕ್ಕೆ ಬಾಯಿ ಹೋಗ್ಯದ ಗ್ವಾಡಿ ಕಡೆ ಕೈ ಮಾಡತಾನ ಹಾ 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 ಮಾಡತಾನ ಮೂರು ಮಕ್ಕಳು ಬಂದು ಹಂತೇರಿ ಕೂತಾರಿಯಪ್ಪ ಯಾನಾಯ್ತು ನಮ್ಮ ಅಪ್ಪಗ ಅಂದ್ರ ಅವ್ರು ಯಾನಾಯ್ತು ನಮ್ಮ ಅಪ್ಪಗ ಬಾಯಿ ಹೋಗ್ಯದ ಅಟ್ಟು ಒಬ್ಬ ಹಿರಿಯ ಮನುಷ್ಯ ಬಂದ ಅಂತಾನವ ನೋಡಪ್ಪ ನಿಮ್ಮ ಅಪ್ಪ ಭಾಳ ನಿಮ್ಮ ಸಲುವಾಗಿ ಗಳಿಸಿಟ್ಟಾನ ಇನ್ನ ಎಲ್ಲೆಲ್ಲಿಯೋ ಏನೋ ಇಟ್ಟಂಗ ಕಾಣ್ತಾನ ಮತ್ ಏನ್ರಿ ಮಾಡಿ ದವಾಖಾನಿಗೆ ತೋರಿಸ್ರಿ ಅವ ಮಾತಾಡಿ ನಿಮಗ ಇಂತಲ್ಲಿ ಯಾನದ ಹೇಳದಂದ್ರ ಅದಿಟ್ಟು ನಿಮಗ ಲಾಭ ಆಗ್ತದ ಅಂದ್ರ ಮತ್ ಲಾಭಕ್ಕಾಗಿ ಬಡ್ದಾಡ್ತೇವು ಲಾಭ ಇರ್ಲಿಕ್ಕಂದ್ರೆ ಯಾರಿಲ್ಲ ಯಾರು ಹೆಣ್ರು ಯಾರ ಮಕ್ಕಳು ಇವ್ರು ಮಕ್ಕಳ ತಲೆಯಾಗ ಭ್ರಾಂತಿ ಮೂಡ್ತು ಯಾನಂತ ಕೇಳಿದ್ರ ನಮ್ಮ ಅಪ್ಪ ಇಟ್ಟು ಗಳಿಸ್ಯಾನ ಇನ್ನ ಗ್ವಾಡಿ ಕಡೆ ಕೈ ಮಾಡತ್ತ ಏನೋ ಇಟ್ಟಾನ ಗ್ವಾಡ್ಯಾಗ ಅಂದ್ರ ಗ್ವಾಡ್ಯಾಗ ಇಟ್ಟಾನಂದ್ರ ಸಮೀಪ ಬರ್ತಾರ ಮಕ್ಕಳತ್ತಾರ ಯಪ್ಪ ಹೇಳಂದ ನ್ಯಾಲಿಗೆ ಬಿದ್ದ ಹೇಳಕ್ ಡಾಕ್ಟರ್ ಕರೆಸ್ತಾರ ಸಾಹೇಬ್ರ ಏನಾಗ್ಯದ ನೋಡ್ರಿ ಏನೋ ಮಾತಾಡ್ಬೇಕತ್ತಾನ ಬಾಯಿ ಬರುವಲ್ದು ಅವನಿಗೆ ಏನ್ರಿ ಮಾಡ್ರಿ ಅವ ಡಾಕ್ಟರ್ ಅಂದ ಏನೂ ಆಗಿಲ್ಲ ಅಂದ್ರ ನಂದು ಫೀ ಮುಳುಗುತ್ತದ ಅಂದವ ಏನಿಲ್ಲ ಭಾಳ ಚಲೋ ಚಲೋ ಮೆಡಿಸಿನ್ ಅದಾವ ಇಂಜೆಕ್ಷನ್ಗಳದಾವ ಅವು ಕೊಡ್ಬೇಕಾಗ್ತದ್ರ ಒಂದ್ 3 ಇಂಜೆಕ್ಷನ್ ಕೊಡ್ತೀನಿ ಒಟ್ಟೆ 3 ಮಾತು ಮಾತಾಡ್ತಾನ ಅಟ್ರದಾಗಿ ಕೇಳ್ಕೊಂಡು ಬಿಡುದು ನೀವು ಒಂದು ಮತ್ತ ಬತ್ತಾನ ಯಾಕೆ 3,000 ಹೋದ್ರ ಹೋಲಿಕರೆ ದೊಡ್ಡ ಬಂಗಾರ ಹಂಡೆ ಗಿಂಡೆ ತೋರಿಸೋದಂದ್ರ ಲಾಭಿ ಆಯ್ತ ಲಾಭಿ ಆಯ್ತ ಮಾಡ್ಸದ್ರ ಇಂಜೆಕ್ಷನ್ ಬಾಯಿ ಬತ್ತು ಯಪ್ಪ ಇನ್ಕಾಳೆ ಗ್ವಾಡಿ ಕಡೆ ಏನೋ ಬಿದ್ದು ಕೈ ಮಾಡ್ತಿದಿ ಈಗರೆ ಮಾತಾಡು ಯಾವ ಮೂಲ್ಯಾಗ ಇಟ್ಟಿದಿ ಯಾವ ಕಟ್ಟ್ಯಾಗ ಇಟ್ಟಿದಿ ಯಾನ್ ಇಟ್ಟಿದಿ ಹೇಳು ಅಂದ್ ಒಟ್ಟೆ 3 ಮಾತು ಮಾತಾಡವಿದ್ದವ 3,000 ಖರ್ಚಾಗಿದ್ದು ಡಾಕ್ಟರ್ ಅಡ್ವಾನ್ಸ್ ಒತ್ತಾಯಿಸ್ಕೊಂಡಿದ್ದವ ಇವ್ರೇನ್ ಹೇಳಿ ಕೊಡ್ತಾರ ಗೊತ್ತೇ ಮಕ್ಕಳ್ರ್ಯಾ ಅಂದವ ಯಪ್ಪ ಒಂದು ಶಬ್ದ ಹೋಯ್ತು ಇನ್ನು ಎಡ್ಡೆ ಉಳಿದು ಯಾನ್ ಹೇಳ್ತಾನೇನೋ ಅಂದ್ರು ಮತ್ತೊಮ್ಮೆ ಜೋರ್ರೆ ಮಕ್ಕಳ್ರ್ಯಾ ಅಂದ ಯಪ್ಪ ಎರಡು ಮಾತು ಬಾದು ಒಂದೇ ಉಳಿತು ಪಟ್ನೆ ಹೇಳಿ ಯಾವ ಮೂಲ್ಯಾಗ ಇಟ್ಟಿದಿ ಯಾವ ಒಡ್ನಾಗ ಇಟ್ಟಿದಿ ಯಾವ ಕಟ್ಟ್ಯಾಗ ಇಟ್ಟಿದೆ ಅಂದ ಯಾರು ಬಿದ್ದಿದ್ರಿ ಮುದುಕ ಮಕ್ಕಳ್ರ್ಯಾ ಎಮ್ಮಿ ಕರ ಹುಡುಗುತ್ತಿಲ್ಲ ಅಂತದ್ ಬಿಡಿಸ್ರಿ ಒಂದತ್ತ ಸತ್ತು ಬಿಟ್ಟ ಹೆಂಗಾಗತ್ತದ ಹಿಂಗಾದ್ರೆ ಹುಡುಗದ ಮೇಗಿನ ಆಶೆನ ಉತ್ಸಾಹ ಹುಡುಗದ ಮೇಲೆ ಆಶೆ ಇಟ್ಟು ಸತ್ಯನು ಹುಡುಗದ ಮೇಲೆ ಇಟ್ನಿ ಚಪ್ಪಲ್ ಮೇಲೆ ಇಟ್ನಿ ಭೋಗಾನಿ ಮೇಲೆ ಇಟ್ನಿ ಯಾತರ ನಿನ್ನ ಜೀವನ ಕಳಿ ಧೋತ್ರ ಮೇಲೆ ಇಟ್ನಿ ಇದ್ರೆ ಎಲ್ಲ ಬಿಡು ಹುಡುಗದ ಕಟ್ಟಿ ಅಂತಾವ್ ಏನ್ ಸುಡುಗಾಡಿ ಇವೆಲ್ಲ ಯಾಕೆ ನಿನ್ನ ಒಳಗೆ ತುಂಬಿಕೊಂಡಿದ್ದಿ ಇತ್ರನ್ನೆಲ್ಲ ತುಂಬಿಕೊಳ್ಳಿ ದೇಹವೇ ದೇಗುಲು ಒಳಗೆ ಬಿಡು ಇತ್ರ ತುಂಬೋದು 4 ಒಳ್ಳೆ ಮಾತು ತುಂಬು ನೀ ಹೊಟ್ಟೆ ಅಂದ್ರೆ ಹಿಂಗ ನಡ್ಕೋತ ಹೋಗು 4 ಮಂದಿ ನಮಸ್ಕಾರ ಹೊಡೆದಿರ್ಬೇಕು ಹಂಗ ನಡಿ ಮಾತಾಡಿದ್ರೆ ಹಿಂಗ ಮಾತಾಡಿ ಅವನ ಮಾತು ಕೇಳಿದ್ರೆ ಆನಂದ ಆಗಬೇಕು ಹಂಗ ಮಾತಾಡು ಸೇವಾ ಮಾಡಿದ್ರೆ ಹಿಂಗ ಮಾಡ ದೇವಿ ಮನೆಗೆ ಸಾಕ್ಷಾತ್ ದೇವಿ ವರ್ಗರ್ನ ಆಗ್ಬೇಕು ಹಂಗ ಸೇವಾ ಮಾಡ್ಬೋದು ಅದಕ್ಕೆ ಹೇಳುವುದು ಬಂಧುಗಳೇ ಈ ಪರಮಾತ್ಮನ ನಾಮಸ್ಮರಣೆ ಒಳಗೆ ಹೇಗಿರ್ಬೇಕು ಅಂತ ಕೇಳಿದ್ರ ಈ ನೆರೆ ಹೊರೆ ಆಜು ಬಾಜು ಮಂದಿಗಳ ಏನದಾರ ನೋಡು ಇದನ್ನೆಲ್ಲ ನುಂಗುದದ ಯಾನ ಮಾತಾಡ್ತಾರ ನುಂಗುದದ ಭಾಳ ಸೇವಾ ಮಾಡ್ಲಾತ್ರಿ ಅಂದ್ರೆ ಹೆಸರು ಇಡವ್ರದಾರ ಭಾಳ ನೀವು ಗುಡಿಗೆ ಬರ್ಲಾತ್ರ ಹೆಸರು ಇಡವ್ರದಾರ ನಿಮ್ಗೆ ಹೇಳಿನ ವಿಷಯ ಹ್ಯಾಂಗದ ಜನ ಹೆಂಗದ ನಿನ್ನೆ ಹೇಳಿಬಿಟ್ಟಿ ನಿಮಗೆ ಬಂದೋಳೆ ಅದೆಲ್ಲ ತಲೆಯಾದ ಬಾದುಗಡೆ ತೆಗೆದು ಹಾಕೋದು ಪರಮಾತ್ಮನ ಸೇವೆಯದೊಳಗೆ ತಲ್ಲಿ ನಾವು
ಪರಮಾತ್ಮನ ಸೇವೆಯದೊಳಗೆ ತಲ್ಲೀನಾಗೋದು ಬಂಧುಗಳೇ. ಅದಕ್ಕೆ ಹೇಳ್ತಾ ಇರೋದು ಮಹಾತ್ಮರು ಏನಪ್ಪ ಅಂತ ಕೇಳಿದ್ರ, ಏನು ತಿಳ್ಕೊಂಡಿ ಎಲ್ಲಾರು ಹಂಗ ನೀ ಹರ್ಕೊಂಡಿ, ಸದ್ಗುರುವಿನ ಕಂಡಿ ಗುರು ಮಾಡಿಕೊಂಡಿ, ಅರಿವಿನ ಜನ್ಮಕ್ಕ ಗುರುವೇ ಬೇಕಂತ ಲಿಂಗ ಕಟ್ಟಗೊಂಡು. ಏನ ತಿಳ್ಕೊಂಡಿ ಎಲ್ಲರ ಹಂಗ ನೀ ಹರ್ಕೊಂಡಿ, ಸದ್ಗುರುವಿನ ಕಂಡಿ ಗುರು ಮಾಡಿಕೊಂಡಿ, ಅರಿವಿನ ಜನ್ಮಕ್ಕ ಗುರುವೇ ಬೇಕಂತ ಲಿಂಗ ಕಟ್ಟಗೊಂಡಿ. ಏನ ತಿಳ್ಕೊಂಡಿ ಸದ್ಗುರುವಿನ ಕಂಡಿ ಗುರು ಮಾಡಿಕೊಂಡಿ, ಅರಿವಿನ ಜನ್ಮಕ್ಕ ಗುರುವೇ ಬೇಕಂತ ಲಿಂಗ ಕಟ್ಟಗೊಂಡಿ. ಬರ್ತಿದಿ ತಿಂಡಿ ನನಗ ಬೇಡ್ತಿದಿ ಬೇಸನ ನಿನ್ನ ದೈವದ ಬಲ ಗುರುನಾಥ ಕೊಡ್ತಾನ ಫಲ. ನಿನ್ನ ದೈವದ ಬಲ ನಿನ್ನ ದೈವದ ಬಲ ದೇವಿ ಕೊಡ್ತಾಳ ಫಲ. ಏನು ತಿಳ್ಕೊಂಡಿ ರೂಪ ತೊಟ್ಟುಕೊಂಡಿ, ಹರದ ಹೋಗು ಅಂಗಿ ಉಟ್ಟುಕೊಂಡಿ, ಇದು ನಂದೆ ಮನಿ ತಿಳ್ಕೊಂಡಿ, ಒಳಗಿಂದ ಸ್ವಚ್ಛಾಗಿ ತೊಳಿತಮ್ಮ ಬಾಂಡಿ. ಎಲ್ಲ ಬಿಡು, ಒಳಗಿನ ಎಲ್ಲ ಬಿಡು, ಒಳಗಿಂದ ಮೊದಲು ತೊಳಿ, ಆಯ್ತು ಹೊರಗಿಂದ ಒಳಗೆ ಹೋಗ್ತದ. ಒಳಗಿಂದ ಸ್ವಚ್ಛಾಗಿ ತೊಳಿತಮ್ಮ ಬಾಂಡಿ, ಅವರು ನಾಚಿಕೆ ತೆಲಿಗೆ ಸುತ್ತಗೊಂಡಿ, ಯಾರ್ದರೆ ಅಭಿಷೇಕಡ ಎಸಗೊಂಡಿ. ಹಿಡಿಬ್ಯಾಡ ಕತ್ತಿಯ ಕಾಲ ಹೋಗಿ ಹಿಡಿ ಎತ್ತಿನ ಬಾಲ, ಹಿಡಿಬ್ಯಾಡ ಕತ್ತಿಯ ಕಾಲ ಹೋಗಿ ಹಿಡಿ ಎತ್ತಿನ ಬಾಲ. ತಿಳ್ಕೊಂಡಿ ಹುಲ್ಲಿನ ಪೆಂಡಿ ಬಳದ ಒಗೆಯೋ ಆಕಳ ಹೆಂಡಿ, ನೀ ಉಂಡಬ ಆಕಳ ಹಿಂಡಿ, ಸುಳ್ಳೆ ಕುಡಿಯ ಬ್ಯಾಡ ತಮ್ಮ ಬ್ರ್ಯಾಂಡಿ. ಏನು ನೀ ಉಂಡಬ ಆಕಳ ಹಿಂಡಿ, ನೀನು ಕುಡಿಯ ಬ್ಯಾಡ ತಮ್ಮ ಬ್ರ್ಯಾಂಡಿ. ಹೇಳ್ತಾರ ಯಾರಿಗೆ ಕೊಡಬ್ಯಾಡ ಪಾಲ, ಹಿಂಡಿ ಕುಡಿ ಆಕಳ ಹಾಲ. ಯಾವ ಆಕಳ? ಕಾಮದೇನು ಆಕಳ. ಜ್ಞಾನ ಅಂತಕ್ಕಂಥದ್ದು ಕುಡಿ. ಈ ಹಾಲು ಕುಡಿಬ್ಯಾಡ, ಅಲ್ಕೋ ಹಾಲು ಕುಡಿಬ್ಯಾಡ. ಯಾವ ಹಾಲು ಕುಡಿಬ್ಯಾಡ? ಯಾವ ಹಾಲು ಕುಡಿ? ಜ್ಞಾನದ ಹಾಲು ಕುಡಿಯೋ ಮನುಷ್ಯನೇ ಯಾರಿಗೆ ಕೊಡಬ್ಯಾಡ ಪಾಲ, ಹಿಂಡಿ ಕುಡಿ ಆಕಳ ಹಾಲ. ಯಾರಿಗೆ
ಯಾರಿಗೆ ಕೊಡಬ್ಯಾಡ ಪಾಲ ಹೆಣ್ಣೆ ಕೊಡಿ ಆಕಳ ಹಾಲ ಸಂಸಾರ ನಾವಿನೊಳಗ ಕುತ್ತುಕೊಂಡಿ ಮಾಯ ಮರವಿನೊಳಗ ಮನಕೊಂಡಿ ಇದು ನಂದೇ ಮನಿ ತಿಳ್ಕೊಂಡಿ ಒಳಗಿಂದ ಸ್ವಚ್ಛಾಗಿ ತೊಳಿತಮ್ಮ ಬ್ರ್ಯಾಂಡಿ ಹೆಣತಿ ತಿಳ್ಕೊ ಸುಮ್ಮ ತಿಳ್ಕೊ ಖಾಯಂ ಅಲ್ಲ ರೊಟ್ಟಿ ಮಾಡಿ ಕೆಸರಿನ ಖರೆ ಉಣಬ್ಯಾಡ ರೊಟ್ಟಿ ಅಂತ ತಿಳ್ಕೊ ಹಂಗ ಹೇಳ್ತಾರ ಸಂಸಾರ ನಾವಿನೊಳಗ ಕುತ್ತುಕೊಂಡಿ ಮಾಯ ಮರವಿನೊಳಗ ಮನಕೊಂಡಿ ನಿನ್ನ ದೈವದ ಬಲ ಗುರುನಾಥ ಕೊಡುತ್ತಾನ ಫಲ ನಿನ್ನ ದೈವದ ಬಲ ಗುರುನಾಥ ಕೊಡುತ್ತಾನ ಫಲ ಏನ ತಿಳ್ಕೊಂಡಿ ಓಹೋ ಹೂಡ್ಯಾರ ಭಕ್ತಿ ಬಂಡಿ ಯಾರು ಸಿದ್ಧರತ್ನ ಮದಗೊಂಡೇಶ್ವರ ಮಹಾರಾಜರು ಭಕ್ತಿ ಬಂಡಿ ಹುಡುದ್ರ ಜ್ಞಾನದ ಬಂಡಿ ಹುಡುದ್ರ ಅಮೃತ ಕುಡಿಸಿಕರಿಂದ ತಾವು ಸದಾವ ಕಾಲ ನಮ್ಮ ಬೆನ್ನ ಹಿಂದೆ ಇರ್ತಾ ಇದ್ದಾರೆ ಸದ್ಗುರುನಾಥ ಮದಗೊಂಡ ಹೂಡ್ಯಾನ ಭಕ್ತಿ ಬಂಡಿ ಅದ್ರೊಳಗ ಇಟ್ಟಾನ ರುದ್ರಾಕ್ಷಿ ಗಿಂಡಿ ನನಗ ಕೊಟ್ಟಾನ ಧ್ಯಾನದ ಗಿಂಡಿ ಕುಡದ ಕೊಟ್ಟಾನ ಮುತ್ಯಾನ ಗಿಂಡಿ ನನ್ನ ಗುರು ಸಣ್ಣ ಬಾಲ ತಿಳಿಸ್ಯಾರ ಶಾಸ್ತ್ರದ ಖೇಲ ಮದಗೊಂಡ ಸಣ್ಣ ಬಾಲ ಹೇಳ್ಯಾರ ಶಾಸ್ತ್ರದ ಖೇಲ ಏನು ತಿಳ್ಕೊಂಡಿ ಓ ಏನು ತಿಳ್ಕೊಂಡಿ 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 ಓ ಭಜೆ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ ಬಂಧುಗಳೇ ಇದನ್ನೆಲ್ಲ ತಿಳ್ಕೊಳ್ಳೋ ಸಲುವಾಗಿ ಸತ್ಸಂಗ ಪುಣ್ಯದ ಕಾರ್ಯಕ್ರಮಗಳನ್ನು ಮಾಡಬೇಕಾಗ್ತದೆ ಮಾಡಬೇಕಾಗ್ತದೆ ಹಾಗೆ ಮಹಾತ್ಮರು ಶರಣರು ಗುರುಗಳು ದೇವರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ನಿಮ್ಮ ಉದ್ಧಾರ ಸಲುವಾಗಿ ಧರೆಗಿಳಿದು ಬಂದಿದ್ದಾರೆ ಹೌದಾ